ಹಲೋ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇದು ಬಂದು ನನ್ನ ಡಯೆಟ್ನ 3ನೇ ದಿನ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ನನ್ನ ಡಯೆಟ್ನ ಫಾಲೋ ಅಪ್ ಮಾಡ್ತಿದ್ದೀರಾ ಅವರು ಸ್ಟ್ರಿಕ್ಟಾಗಿ ದಯವಿಟ್ಟು ಫಾಲೋ ಅಪ್ ಮಾಡಿ. ಏಕೆಂದರೆ ಬೇಗ ರಿಸಲ್ಟ್ನ ನೋಡ್ತೀರಾ ಕೂಡ. ಹಾಗೆ ಮಾರ್ನಿಂಗ್ ಏನು ತಗೊಳ್ತೀವಿ, ಡಿಟಾಕ್ಸ್ ಡ್ರಿಂಕು, ಹಾಗೆ ಸಂಜೆನೂ ಕೂಡ ಅದನ್ನು ಮಲಗೋದಕ್ಕಿಂತ ಮುಂಚೆನೇ ತಗೊಳ್ಳಿ. ಅಂದರೆ ನೀವು ಸಂಜೆ ಊಟ ಮಾಡ್ಕೊಳ್ತೀರಲ್ವ, ಅದಾದ 2 ಅವರ್ಸಿಗೆ ತಗೊಳ್ಬೇಕು. ನೀವು ಮಾರ್ನಿಂಗು ಬಿಸಿನೀರನ್ನು ಕುಡಿತೀರಾ ಅಂತ ಅಂದರೆ ದಯವಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಅದನ್ನು ಸಿಪ್ಪ ಅದನ್ನು ಕುಡ್ಕೊಂಡು ಹೋಗಿ. ಏನೋ ಕುಡ್ದೆ ಏನು ಬಿಸಿನೀರನ್ನ ಅಂತ ಹೇಳಿಬಿಟ್ಟು ಘಟ ಒಂದೇ ಸಲ ಕುಡಿಯೋದಲ್ಲ. ಸಿಪ್ ಆನ್ ಸಿಪ್ಪು ಒಂದೊಂದೇ ಬೈಟಿ ಹಾಕ್ಕೊಳ್ಬೇಕು ನೀವು. ಆ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಕೂಡ ರಿಸಲ್ಟ್ ಬರುತ್ತೆ. ಬೇಗ ರಿಸಲ್ಟ್ ನೋಡಬೇಕು ಅಂತ ಅಂದರೆ ಸೊ ನಾನು ಮಾಡ್ತಿದ್ದೀನಲ್ಲ ಆ ಥರ ಡಯೆಟ್ನ ಫಾಲೋ ಅಪ್ ಮಾಡಿ, ಬೇಗ ರಿಸಲ್ಟ್ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಹಾಗೆಯೇ ಇವತ್ತು ಮಾರ್ನಿಂಗು ನಾನು ಎವ್ರಿ ಡೇ ಯಾವ ಥರ ತೊಗೊಳ್ತಿದ್ದೀನಿ ಡಿಟಾಕ್ಸ್ ಡ್ರಿಂಕು, ಸೇಮ್ ಟು ಸೇಮ್ ಅದೇ ಥರನೇ ತಗೊಳ್ತಾ ಇದ್ದೀನಿ. ರಾತ್ರಿಯೇ ನೆನೆ ಹಾಕಿರೋವಂಥ ಜೀರಿಗೆನ ಇಲ್ಲಿ ಏನಾದರೂ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಾ? ಹೌದು, ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ, ಅದು ಡಿಟಾಕ್ಸ್ ಡ್ರಿಂಕಿಗೆ ನಾನು ಬರೀ ಜೀರಿಗೆನ ತಗೊಳ್ತಿದ್ದೆ ಅಲ್ವಾ. ಇವತ್ತು ನಾನು ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಆ ಚಕ್ಕೆನ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಜೊತೆಗೆ ಅದನ್ನು ಸೇರಿಸಿ ಕುದಿಸ್ಕೊಂಡ್ಬಿಟ್ಟು ತಗೊಳ್ತಾ ಇದ್ದೀನಿ. ಇಲ್ಲ ನೀವು ಶುಂಠಿನೂ ಕೂಡ ಹಾಕ್ಕೊಳ್ಬೋದು. ಶುಂಠಿ, ಜೀರಿಗೆ ಹಾಗೆ ಚಕ್ಕೆ, ಸೊ ಇಷ್ಟನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ತಗೊಳ್ಬೇಕು. ಸೊ ಎವ್ರಿ ಡೇ ತಗೊಳ್ಳೋ ಥರ ನಾನು ಇವತ್ತು ತಗೊಂಡೆ. ಸ್ವಲ್ಪ ಮಾತ್ರ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮಗೆ. ಹಾಗೆ ಓವರ್ ನೈಟ್ ಓಟ್ಸ್ ರೆಡಿಯಾಗಿದೆ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು. ಸೊ ಅದು ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಒಂದು ಗ್ಲಾಸ್ಗೆ 6 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ 6 ಟೇಬಲ್ ಸ್ಪೂನಷ್ಟು ಆ ಓಟ್ಸ್ನ ಹಾಕ್ಕೊಳ್ಳೋದು ಒಳ್ಳೆಯದು. ಹಾಗೆ ಸಂಜೆಗೆ 4 ಟೇಬಲ್ ಸ್ಪೂನ್ ಬೆಟರ್, ಒಬ್ಬರಿಗೆ ಅಷ್ಟು ಸಾಕಾಗುತ್ತೆ. ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡ್ಬಿಡಿ. ಸೊ ಈಗ 6 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಂಡೆ. ಹಾಗೆ 1.5 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಡೈಲಿ ಓಟ್ಸ್ ಪಡ್ಡಿಂಗ್ ಮಾಡ್ಕೊಳ್ಳೋದು ತಿನ್ನೋದಕ್ಕೆ ಬೇಜಾರು ಅಂತ ಹೇಳಿಬಿಟ್ರೆ ನೀವು ಓಟ್ಸ್ ದೋಸೆ ಕೂಡ ಮಾಡ್ಕೊಳ್ಬೋದು. ಈ ರೆಸಿಪಿ ಯಾವುದಾದ್ರೂ ಮಾಡ್ಕೊಳ್ಳಿ, ಓಟ್ಸಿಂದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಕಾಯಿಸಿ ಆರಿಸಿರೋ ಅಂಥ ಮನೇಲೇ ಹಾಲಾಗುತ್ತೆ ನಮ್ಮದು. ಸೊ ಹಾಗಾಗಿ ಅದನ್ನು ಕಾಯಿಸ್ಬಿಟ್ಟು ಕೆನೆ ತೆಗೆದ್ಬಿಟ್ಟು ಇದಕ್ಕೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶೇಂಗಾನ ಹುರಿದಿಟ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಚಿಕ್ಕ ಬಾಳೆಹಣ್ಣು ಯೂಸ್ ಮಾಡ್ತಿರೋದು, ಆಯಿತಾ. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಈಗ 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಂದರೆ ಪೀನಟ್ ಬಟರ್ಸು ಆ ಥರ ಏನಾದರೂ ಮನೇಲಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಅದು ಯಾವುದನ್ನು ತಂದ್ಕೊಂಡಿಲ್ಲ ಅಲ್ಲ, ಹಾಗಾಗಿ ನಾನು ಇದಿಷ್ಟು ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ, ಇದನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ನೋಡಿ, ನಾನು ನೀರು ಹಾಕ್ಕೊಳ್ತಿದ್ದೀನಲ್ವ, ಈ ಥರ ಮಿಕ್ಸ್ ಮಾಡಿಕೊಟ್ರೆ ಓಟ್ಸ್ ಎಲ್ಲನೂ ಕೂಡ ನೀಟಾಗಿ ನೆನ್ಕೊಂಡು ಹೋಗ್ಬಿಡುತ್ತೆ. ಫ್ಲೇವರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಇದರಲ್ಲಿ ಶೇಂಗಾದು ಓಟ್ಸ್ ಪುಡ್ಡಿಂಗ್ ನನಗೆ ತುಂಬ ಇಷ್ಟ ಆಗಿರೋವಂಥದ್ದು. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನು ತೊಗೊಂಡೆ. ಹಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಲಂಚ್ ಪ್ರಿಪೇರ್ ಮಾಡ್ಕೊಳ್ಬೇಕಲ್ವಾ. ಸೊ ಚಪಾತಿಗೆ ನಾನಿವತ್ತು ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಕೊಳ್ತಿದ್ದೀನಿ. ಸೊ ಈ ಥರ ಒಮ್ಮೆ ಮಾಡಿ ನೋಡಿ. ಇದು ನಿಮಗೆ ಒಬ್ರಿಗೆ ಮಾಡಿಕೊಂಡ್ರೆ ಸಂಜೆನೂ ಕೂಡ ಅದೇ ಆಗೋಗ್ಬಿಡತ್ತೆ. ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಷ್ಟನ್ನು ನೀಟಾಗಿ ಮಾಗಿಸ್ಕೊಂಡು ಆದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳಲ್ಲ, ನನಗೆ ಕ್ರಿಸ್ಪಿಯಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಒಂದು 2 ಮಿನಿಟ್ಸ್ ಅಷ್ಟೇ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಎಣ್ಣೆನೂ ಕೂಡ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ. ನೀವು ಡೈಲಿ ಯೂಸ್ ಮಾಡ್ತಿರಲ್ವ ರೆಗ್ಯುಲರಾಗಿ, ಆ ಆಯಿಲ್ನಾದರೂ ಯೂಸ್ ಮಾಡಿ. ಇಲ್ಲಾಂದರೆ ಆಲಿವ್ ಆಯಿಲ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ತಿನ್ನೋದಕ್ಕೂ ಕೂಡ. ಸೊ ಈಗ 2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಒಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕು. ಸೊ ನಾನಿಲ್ಲಿ ಎರಡೇ 2 ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದು ಅಷ್ಟೇ ಸಾಕಾಗುತ್ತೆ. ಆಮೇಲೆ ಡಯೆಟ್ ಮಾಡೋವಂಥವ್ರು ದಯವಿಟ್ಟು ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ. ಬೇಗ ಅಂದರೆ ಬೇಗ ರಿಸಲ್ಟ್ ನೋಡ್ಕೊಳ್ತೀರಾ. ನಿಮಗೆ ಮಧ್ಯದಲ್ಲಿ ಏನಾದರೂ ಸುಸ್ತಾಯಿತು, ಆ ಥರ ಏನಾದರೂ ಆಯಿತು ಅಂತ ಹೇಳಿದ್ರೆ ನೀವು ಮಧ್ಯ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ ಆ ಥರ ಏನಾದರೂ ತೊಗೊಳ್ಳಿ. ಇಲ್ಲ ಚೆನ್ನಾಗಿ ನೀರು ಕುಡೀರಿ. ಆಗ ಹಸುವು ಏನು ಅಂತ ಅನಿಸಲ್ಲ. ಸೊ ಈಗ ಈ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹೆಚ್ಕೊಂಡಿರ್ತೀನಲ್ವ, ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇದು ನನಗೆ ಮಧ್ಯಾಹ್ನ ಲಂಚಿಗೆ ಆಗೋಯಿತು. ಸೊ 2 ಚಪಾತಿ ತೊಗೊಂಡಿದ್ದೀನಿ. ಹಾಗೆಯೇ ಕ್ಯಾಪ್ಸಿಕಮ್ ಪಲ್ಯ, ಹಾಗೆ ಸಲಾಡ್ಸ್ ಅಂದರೆ ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತು ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. ಇಲ್ಲಿ ನೀವು ಮೇಯ್ನಾಗಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ನೀವು ಊಟ ಮಾಡೋದಕ್ಕಿಂತ ಮುಂಚೆ, ಚಪಾತಿನ ತಿನ್ನೋದಕ್ಕಿಂತ ಮುಂಚೆ ಸಲಾಡ್ನ ತಿಂದ್ಕೊಳ್ಬೇಕು. ಅದು ನಿಮಗೆ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಬಿಫೋರಲ್ಲಿ ನೀವು ಏನೇ ಊಟ ತೊಗೊಂಡ್ರೂ ಕೂಡ ಬಿಫೋರಲ್ಲಿ ಸಲಾಡ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಸೊ ಫಸ್ಟು ಸೌತೆಕಾಯಿ, ಕ್ಯಾರೆಟು ಇದನ್ನು ತಗೊಂಡು ಅದಾದಮೇಲೆ ಚಪಾತಿ ಪಲ್ಯನ ತಿಂದ್ಕೊಳ್ಳಿ. ನೀವು ಬರೀ ಚಪಾತಿನೇ ತೊಗೊಳ್ಬೇಕು ಅಂತ ಏನಿಲ್ಲ. ಅಕ್ಕಿ ರೊಟ್ಟಿ ತೊಗೊಂಡ್ರೆ 1 ತೊಗೊಳ್ಳಿ, ಜೋಳದ ರೊಟ್ಟಿ ಆದರೆ ಸಣ್ಣಕ್ಕೆ ಹಾಕ್ಕೊಂಡ್ರೆ 2 ತೊಗೊಳ್ಳಿ, ಚಪಾತಿ 2 ತೊಗೊಳ್ಳಿ. ಡೈಲಿ 2 ತೊಗೊಳ್ತಿದ್ದವರಲ್ವ, ಸೊ ನಾನು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದ್ರಿಂದ ನಾನು 2ನ್ನ ತೊಗೊಳ್ತಾ ಇದ್ದೀನಿ. ನೀವು ಯಾರೆಲ್ಲ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡ್ತಿಲ್ಲ ಅಂದರೆ ನಾರ್ಮಲ್ ಆಗಿರೋರು, ಅವರು ನೀವು ಒಂದೊಂದು ಚಪಾತಿನ ತೊಗೊಂಡು ಬೇಗ ರಿಸಲ್ಟ್ನ ನೋಡ್ಕೊಳ್ಬೋದು. ಹಾಗೆ ನಾನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು 2 ಚಕ್ಕಿ ತೊಗೊಂಡಿದ್ದೀನಿ. ಹಾಗೆ 4 ಮ್ಯಾರಿಲೈಟ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಸೊ ಅದು ಶುಗರ್ಲೆಸ್ ಆಗಿರೋದ್ರಿಂದ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ. ನಾನು ಫ್ರೂಟ್ಸ್ ಯಾವುದೂ ತೊಗೊಂಡಿಲ್ಲ. ಹಾಗೆ ರಾತ್ರಿ ಊಟಕ್ಕೆ ನಾನು ಇವತ್ತು ಸಂಜೆ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಿಲ್ಲ, ಡೈರೆಕ್ಟಾಗಿ ಡಿನ್ನರ್ಗೆ ಬಂದುಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ಪಲ್ಯ ಮಾಡಿದ್ದು ಉಳ್ಕೊಂಡಿತ್ತಲ್ವ, ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಈಗ, ಒಂದು 4 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿನ ಸೇರಿಸ್ಕೊಳ್ಬೋದು. ಈಗ ಸ್ವಲ್ಪನ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ, ಅಂದರೆ ತೀರ ತೆಳ್ಳಗಲ್ಲ, ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಬೇಕು. ಸೊ ನೋಡಿ ನಾನೀಗ ಕಲಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಜಾಸ್ತಿ ಇರೋದ್ರಿಂದ ಅದು ಎಲ್ಲದೂ ಅಂಟ್ಕೊಳ್ಬೇಕಲ್ವಾ ದೋಸೆ ಥರ ಮಾಡ್ಕೊಳ್ಳೋದಕ್ಕೆ. ಅದಕ್ಕಾಗಿ ನಾನೇನು ಮಾಡ್ತಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಇದಕ್ಕೆ ಆ್ಯಡಪ್ ಮಾಡ್ಕೊಳ್ತಾ ಇದ್ದೀನಿ. ಆಗ ನಮಗೆ ಆ ದೋಸೆ ಥರ ಹಾಕೋದಕ್ಕೆ, ತವಾ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತವಾ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ, ಸೊ ನೀವು 2 ಮೊಟ್ಟೆನ ಒಡೆದು ಹಾಕ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ದೋಸೆ ಥರ ಮಾಡ್ಕೊಂಡು ತಿನ್ಕೊಳ್ಬೋದು. ಸೊ ನಾನು ತಿನ್ನಲ್ಲ ಅಲ್ವ, ಸೊ ಹಾಗಾಗಿ ನಾನು ಕಡಲೆ ಹಿಟ್ಟನ್ನ ಆ್ಯಡಪ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇದಕ್ಕೆ ರುಚಿ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳಿಬಿಟ್ಟು ರುಚಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಲ್ಲ ಸಾಕಾಗಿತ್ತು, ಏಕೆಂದರೆ ಮೆಣಸಿನ್ಕಾಯಲ್ಲೂ ಖಾರ ಇತ್ತು. ನಾನು ಆಲ್ರೆಡಿ ಖಾರದ ಪುಡಿನೂ ಸೇರಿಸಿದ್ನಲ್ವ, ಸೊ ಹಾಗಾಗಿ ಹಾಕ್ಕೊಳ್ತಿಲ್ಲ. ಈಗ ಒಂದು ತವಾನ ಬಿಸಿ ಮಾಡ್ಕೊಂಡ್ಬಿಟ್ಟು ಈಗ ದೋಸೆ ಥರ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಅದು ದೋಸೆ ಮೇಲ್ಗಡೆ ನಾನು ಆಲಿವ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಮನೇಲಿ ಯಾವುದಿರುತ್ತೋ ಅದನ್ನೇ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಥರ ನಾನು ಡಯಟ್ ಹೋಗ್ತಿದ್ದೆ. ಸಂಜೆ ನಾನು ಏನೇ ಆದ್ರೂ 7:00 ಇಲ್ಲ 7:30 ಒಳಗಡೆ ನಾನು ಲಂಚನ್ನ ಮುಗಿಸ್ಕೊಳ್ತಾ ಇದ್ದೀನಿ. ನಾನು 7:30ಗೆಲ್ಲ ಮುಗಿಸ್ಕೊಂಡ್ಬಿಟ್ಟು ಒಂದು 2 hours ಆದಮೇಲೆ, ಇಲ್ಲ ನಾನು ಮಲಗೋದಕ್ಕಿಂತ ಮುಂಚೆನೇ ಒಂದು ಹಾಫ್ ಆನ್ ಅವರು, ಮೀನ್ಸ್ ಒಂದು 9:30ನಲ್ಲಿ ನಾನು ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಂಡು ಕುಡಿತೀನಿ. ನಾನು ಹೇಳಿದ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಅದನ್ನು ತಣ್ಣಗಾಗೋದಕ್ಕಂತೂ ಬಿಡೋದೇ ಇಲ್ಲ. ಸಿಪ್ ಬೈ ಸಿಪ್ ನಾನು ಆ ಥರ ತೊಗೊಳ್ತಾ ಇದ್ದೀನಿ. ಅದೇ ಥರ ತೊಗೊಂಡ್ರೆ ನಮಗೆ ಬೇಗ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಆ ಥರ ನೀವು ಫಾಲೋ ಅಪ್ ಮಾಡಿ. ದಯವಿಟ್ಟು ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಯಾರೆಲ್ಲ ಡಯೆಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ, ಸೊ ಅವರು ಬೇಗನೆ ನಮ್ಮ ಜೊತೆಗೇ ಸ್ಟಾರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಅಪ್ ಮಾಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿನಲ್ಲೂ ಕೂಡ ಯಾರಾದರೂ ಡಯೆಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಈ ಥರ ಫಾಲೋ ಅಪ್ ಮಾಡಿ. ಸೊ ನಿನ್ನೆನೂ ಕೂಡ ನನಗೆ ಒಬ್ಬರು ಮೆಸೇಜ್ ಮಾಡಿದರು, ನನಗೆ
50 ಏಜ್ ಆಗಿದೆ, ನಾನು ಫಾಲೋ ಅಪ್ ಮಾಡ್ಬೋದಾ ಅಂತ. ಬಟ್ ಶುಗರ್ ಇರೋರು, ಬಿ ಪಿ ಇರೋರು ಎವ್ರಿ ಡೇ ಚಿಯಾ ಸೀಡ್ಸ್ನ ತಗೊಳ್ಳೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಒನ್ ಡೇ ಈ ಥರ ಓಟ್ಸ್ ಪಡ್ಡಿಂಗ್ ಮಾಡಿಕೊಂಡ್ರೆ ಇನ್ನು ಡೈಲಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಂಡು ತೊಗೊಳ್ಳಿ, ತುಂಬ ಒಳ್ಳೆಯದು. ಬೇಗ ರಿಸಲ್ಟ್ ತೊಗೊಳ್ತೀರಾ. ಡಿಟಾಕ್ಸ್ ಡ್ರಿಂಕ್ ತೊಗೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಚಿಯಾ ಸೀಡ್ಸ್ನ ಎವ್ರಿ ಡೇ ಶುಗರ್, ಬಿ ಪಿ ಇರೋರು ತಗೊಳ್ಳೋದು ಬೇಡ ಅಂತ ಹೇಳ್ತಿದ್ದೀನಿ. ಸೊ ಅದನ್ನು ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೊಳ್ಳಿ ನೀವು. ಚಿಯಾ ಸೀಡ್ಸ್ ಮಾತ್ರ ಎವ್ರಿ ಡೇ ಬೇಡ ಅಂತ ಹೇಳ್ತಿದ್ದೀನಿ, ಅವ್ರಿಗೆ ಮಾತ್ರ ಅಷ್ಟೇ, ಬೇರೆ ಇನ್ಯಾರಿಗೂ ಇಲ್ಲ. ಬೇರೆ ಇನ್ನೆಲ್ಲ ನಾರ್ಮಲಾಗಿರೋರು ಈ ಥರನ ಫಾಲೋ ಅಪ್ ಮಾಡಿದ್ರೆ ಖಂಡಿತ 100% ನೀವು ರಿಸಲ್ಟ್ ನೋಡ್ತೀರಾ. ನನಗೆ ಕೂಡ ನನ್ನ ಬಾಡಿ ಲೈಟ್ ವೆಯ್ಟ್ ಆ ಥರ ಫೀಲ್ ಅಂತ ಅನ್ನಿಸ್ತಿದೆ ನನಗೆ. ನಾನು ತೂಕನೂ ಕೂಡ ಚೆಕ್ ಮಾಡಿ ನಿಮಗೆ ರಿವೀಲ್ ಮಾಡ್ತೀನಿ. ಬಟ್ ಹೊರಗಡೆ ಹೋಗೋದಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಹೋಗ್ತಿಲ್ಲ. ಮನೆಯಲ್ಲಿ ನಾನು ಯಾವುದೇ ವೇಯಿಂಗ್ ಮಿಷಿನ್ ಆ ಥರ ಏನೂ ಹಿಡ್ಕೊಂಡಿಲ್ಲ. ಸೊ ಹೊರಗಡೆ ಯಾವುದಾದ್ರು ಸ್ಕೇಲಲ್ಲಿ ಆ ಥರ ತೂಕ ಮಾಡ್ಕೊಂಡು ಬರಬೇಕು, ಹಾಗಾಗಿ ನನಗೆ ರಿವೀಲ್ ಮಾಡೋದಕ್ಕಾಗ್ತಿಲ್ಲ ಅಷ್ಟೇ. ತೋರಿಸ್ಬಾರ್ದಂತೆ ಏನಿಲ್ಲ, ಖಂಡಿತ ತೋರಿಸ್ತೀನಿ. ನನಗೇ ಬಾಡಿ ಟೋನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗೇ ಫೀಲ್ ಆಗ್ತಿದೆ. ಸೊ ಬೇಗ ಅಂದರೆ ಬೇಗ ರಿಸಲ್ಟ್ ನೋಡ್ತೀರಾ. ಬಟ್ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕು ನೀವು ರಾತ್ರಿನೂ ಕೂಡ ಮಲಗೋದಕ್ಕಿಂತ ಮುಂಚೆನೇ ತೊಗೊಳ್ಳಿ. ಸಿಪ್ ಬೈ ಸಿಪ್ ಬಿಸಿ ಬಿಸಿಯಾಗಿರೋದನ್ನೇ ತೊಗೊಳ್ಬೇಕು. ತುಂಬ ಅಂದರೆ ತುಂಬ ಬೇಗ ರಿಸಲ್ಟ್ ನೋಡ್ತೀರಾ ನೀವು, ಖಂಡಿತ. ಟ್ರಸ್ಟ್ ಮೀ, 100% ಹಾಗೆ ಆಗುತ್ತೆ. ಓಕೆನಾ? ಸೊ ಹಾಗೆಯೇ ದೃಢ ನಿರ್ಧಾರನ ತೊಗೊಳ್ಬೇಕು. ಸೊ ನೀವು ಒಂದಿನ ಮಾಡಿಬಿಟ್ಟು 2 ದಿನ ಮಾಡಿ ಬಿಡೋದು, ಮತ್ತು 3ನೇ ದಿನಕ್ಕೆ ಯಾರು ಮಾಡ್ತಾರೆ ಹೋಗು, ಆ ಥರ ಎಲ್ಲ ದಯವಿಟ್ಟು ಮಾಡ್ಕೋಬೇಡಿ. ಈಗ 10 ಡೇಸು 20 ಡೇಸ್ ನೀವು ಚಾಲೆಂಜ್ ತೊಗೊಂಡಿದ್ದೀರ, ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಮುಗ್ದೋಯ್ತು ಅಷ್ಟೇ. ಸೊ ಈಗ ನನಗೆ ಡಿನ್ನರ್ ಎಲ್ಲ ಆಗೋಯ್ತು. ಸೊ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಾನು ಡಿಟಾಕ್ಸ್ ಡ್ರಿಂಕ್ನ ತಗೊಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದೇ ಥರನೇ ಮಾರ್ನಿಂಗ್ ಹೇಗೆ ಮಾಡ್ಕೊಂಡಿದ್ದೆ ಅದೇ ಥರನೇ ಈಗಲೂ ಮಾಡಿಕೊಂಡು ಸಿಪ್ ಬೈ ಸಿಪ್ ಅದನ್ನು ಕುಡಿದ್ಬಿಟ್ಟು ನಾನು ಕೂಡ ಮಲ್ಕೊಂಡೆ. ನಿಮಗೆ ನೈಟಲ್ಲಿ ಏನಾದರೂ ಹಸಿವಾಯಿತು ಅಂತ ಹೇಳಿದ್ರೆ ದಯವಿಟ್ಟು ನೀರು ಕುಡೀರಿ, ಬೇರೆ ಏನು ತಿನ್ನೋದಕ್ಕೆ ಹೋಗಬೇಡಿ. ಓಕೆನಾ? ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪನ ಫುಡ್ಡನ್ನು ಅವಾಯ್ಡ್ ಮಾಡ್ಕೊಂಡು ಬನ್ನಿ. ಈಗ 3 ಚಪಾತಿ ತೊಗೊಂಡವರು 2 ತೊಗೊಳ್ಳಿ, ಆಮೇಲೆ 1.5 ತೊಗೊಳ್ಳಿ, 1 ತೊಗೊಳ್ಳಿ, ಆ ಥರ ಮಾಡಿಕೊಂಡ್ರೆ ಬೆಟರ್. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.